ಸರ್ 10 ಎಕರೆ ಇರುವಂಥ ಜಾಗ ಇದು. ಫುಲ್ ಬೌಂಡ್ರಿ 10 ಎಕರೆ. ಕಾಯಿ ತುಂಬಕ್ಕೋ ಗೋಡನ್ಗಳು, ಹಸು ಫಾರಮು, ಆಡ್ನು ಫಾರಮು, ಕುರಿ ಫಾರಮು, 540 ತೆಂಗಿದೆ, 200 ಟೀಕು ಕಟಿಂಗ್ ಬಂದಿದೆ. ಎಲ್ಲ ಒಳ್ಳೆ ಸೈಜಾಗಿದೆ. ಸುತ್ತ ಬಾರ್ಡ್ರಲ್ಲಿದೆ, ಫೆನ್ಸಿಂಗ್ ಇದೆ, ಬೋರ್ವೆಲ್ಗಳಿದೆ. ತುಂಬ ಚೆನ್ನಾಗಿದೆ ಸರ್. ಡೈಲಿ ಕಡಿಮೆ ಅಂದರೂ ಒಂದು 500 ಕಾಯಿ 600 ಕಾಯಿ ಬೀಳ್ತಿದೆ ನೋಡಿ ಸರ್. ಅಲ್ಲೆಲ್ಲ ಸೂಪರಾಗಿದೆ ಸರ್ ಜಾಗ ಮಾತ್ರ. ಕಾಯಿ ತುಂಬಿದ್ದಾರೆ ನೋಡಿ ಸರ್, ಕಾಯಿ ತುಂಬಿರೋದು. ಬೊಂಬಾಟಾಗಿದೆ ಸರ್ ಪ್ರಾಪರ್ಟಿ ಮಾತ್ರ. ಜನ್ರೇಟ್ರು ಇಲ್ಲಿ ನೋಡಿ ಸರ್. ಕಾಯಿ ಉದುರಿರೋವು ಎತ್ಕೊಂಡ್ರೆ ಇವತ್ತು 1000 ಕಾಯಿ ಐತವೆ. ಬರೀ ಉದುರಿ ಕಾಯಿ ಎತ್ಕೊಂಡ್ರೆ 1000 ಕಾಯಿ ಐತವೆ, ಕೆಳಗಡೆ ಬಿದ್ದಿರವೆ. ಜನ್ರೇಟ್ರು ಸೂಪರಾಗಿದೆ ಸರ್ ಜಾಗ ಮಾತ್ರ. ಒಳ್ಳೆ ತೆಂಗಿನ ತೋಟ ಸರ್. ಬೆಂಗಳೂರಿಂದ ಕರೆಕ್ಟಾಗಿ ಇಲ್ಲಿಗೆ ಒಂದು 95 ಕಿಲೋಮೀಟ್ರ್ ಆಗುತ್ತೆ ಸರ್. 100 ಒಳಗಡೆ ಸರ್, 100 ಕಿಲೋಮೀಟ್ರ್ ಒಳಗಡೆ. ಸೂಪರಾಗಿದೆ ಜಾಗ ಮಾತ್ರ ಸರ್. ಅವರು 10 ಎಕರೆಗೆ ಅವರು 8 ಕೋಟಿ ಹೇಳ್ತಿದ್ದಾರೆ. ಕೂತ್ಕರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇದೆ ಸರ್, ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಬೊಂಬಟ್ ಪ್ರಾಪರ್ಟಿ. ಕ್ಲಾಸ್ 1 ಜಾಗ ಸರ್. ಸುತ್ತ ಫೆನ್ಸಿಂಗ್ ಇದೆ. ಇದು ಹಸು ಸಾಕೋದಿದು ಸರ್ ಫಾರಮ್. ಇದು ಏನು ಕಾಯಿ ಒಳ್ಳೆ ಸರಿಯಾಗಿದೆ ಸರ್. ಕಾಯಿ ಎಳ್ನೀರೆಲ್ಲ ಹಸುನ್ ಫಾರಮ್ ಸರ್. ಇಲ್ಲೇ ಸೂಪರಾಗಿದೆ. ಬೋರ್ವೆಲ್ಗಳು, ಒಳ್ಳೆ ನೀರಾವರಿ ಜಾಗ ಸರ್. ಸೂಪರಾಗಿದೆ. 10 ಎಕರೆ ಜಾಗ. ಬೌಂಡ್ರಿ ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ದೊಡ್ಡ ರೋಡು. ಅದು ಪಕ್ಕದಲ್ಲಿ ಚಾನಲ್ ಇದೆ. ಮೈಸೂರು ಬೆಂಗಳೂರು NHಗೆ ಬರೀ ಕೇವಲ 2.5 ಕಿಲೋಮೀಟ್ರ್ ಅಷ್ಟೇ ಸರ್. ತುಂಬ ಚೆನ್ನಾಗಿದೆ, ಬೊಂಬಾಟಾಗಿದೆ ಪ್ರಾಪರ್ಟಿ.